ಎಲ್ಲಿಗೆ ಬಂದಿದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ಅದನ್ನೆಲ್ಲ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಮೋಹಿತ್ ಅವರಿದ್ದಾರೆ. ಅವ್ರ ಹತ್ರನೇ ತಿಳ್ಕೊಳ್ಳೋಣ ಇಲ್ಲಿ ನಾವ್ ಏನ್ ನಡೀತಾ ಇದೆ ವರ್ಕ್, ಮತ್ತೆ ಯಾವ ಪ್ರೋಗ್ರೆಸ್ ಅಲ್ಲಿ ಇದೆ, ನಾವ್ ಎಲ್ಲಿದ್ದೀವಿ, ಸೈಟ್ ಯಾವುದು ಎಲ್ಲ ಅವ್ರ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಸದ್ಯಕ್ಕೆ ಇವಾಗ ಏನ್ ನಡೀತಾ ಇದೆ ವರ್ಕ್ ಇಲ್ಲಿ? ಮ್ಯಾಮ್ ಇಲ್ಲಿ ಬೇಸ್ ಕೋರ್ಸ್ ನಡೀತಾ ಇದೆ. ಬೇಸ್ ಕೋರ್ಸ್ ನಡೀತಾ ಇದೆ. ಸೊ ಇವಾಗ ಬೇಸ್ ಕೋರ್ಸ್ ಅಂದ್ರೆ ನಿಮ್ಗೆ ಇವಾಗ 2D ಡ್ರಾಯಿಂಗ್ ಅಂತೂ ಬಂದೇ ಬರುತ್ತೆ. Okay. ಕನ್ಸ್ಟ್ರಕ್ಷನ್ ಟೀಮ್ ಆಗಿಂದಾಗಿ ಡ್ರಾಯಿಂಗ್ ಟೀಮ್ ಇಂದ ಬರುತ್ತೆ. ಸೊ ಡ್ರಾಯಿಂಗ್ ಅಲ್ಲಿ ಕ್ಲೈಂಟ್ ಗೆ ಅಷ್ಟು ಐಡಿಯಾ ಇರಲ್ಲ ಯಾವ ಸ್ಪೇಸ್ ಅಲ್ಲಿ ಬರುತ್ತೆ ಅಂತ. ಡ್ರಾಯಿಂಗ್ ಇಟ್ಕೊಂಡಿದ್ದೀರಾ, ನಮಗೆ ಎಕ್ಸ್ಪ್ಲೈನ್ ಮಾಡೋದು ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ಇವಾಗ ಡ್ರಾಯಿಂಗ್ ಅಲ್ಲಿ ನಾವು ಈಸಿಯಾಗಿ ಕೊಟ್ಬಿಡ್ತೀವಿ. 12 ಫೀಟ್ 10 ಫೀಟ್ ವಾಟ್ ಎವರ್ ಇದೆ ಅದೆಲ್ಲ ಹೇಳ್ಬಿಡ್ತೀವಿ ಡ್ರಾಯಿಂಗ್ ಅಲ್ಲಿ. ಬಟ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಅಷ್ಟು ಕ್ಲಾರಿಟಿ ಇರಲ್ಲ. ಸೊ ಫಸ್ಟ್ ಕೋರ್ಸ್ ನಾವು ಮಾರ್ಕ್ ಮಾಡ್ಬಿಟ್ಟು ಕ್ಲೈಂಟ್ ಗೆ ತೋರಿಸಿದಾಗ ಏನಾಗುತ್ತೆ, ಆಕ್ಚುಲ್ ಆಗಿ ಏನ್ ನಮಗೆ ಸ್ಪೇಸ್ ಸಿಗ್ತಿದೆ ಅನ್ನೋದು ಕ್ಲೈಂಟ್ ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಆ ಟೈಮಲ್ಲಿ ಲೈಕ್ ಅವ್ರಿಗೊಂದು ಐಡಿಯಾ ಇರುತ್ತೆ, ಹಂಗೆ ಇಷ್ಟು ಜಾಗ ಬೇಕು ಅನ್ನೋದಾಗ್ಲಿ, ಅವ್ರ ಬೆಡ್ ಸೈಜ್ ಆಗಲಿ ಒಂದು ಐಡಿಯಾ ಇರೋದ್ರಿಂದ ಅವ್ರಿಗೋಸ್ಕರ ಅವಾಗ ಬೇಕಿರೋ ಅವ್ರು ಮಾಡಿಫೈ ಮಾಡ್ಕೊಬಹುದು. ಒಂಚೂರು ದೊಡ್ಡ ಮಾಡ್ಕೋಬಹುದು, ಇಲ್ಲ ಚಿಕ್ಕದ್ ಮಾಡ್ಕೋಬಹುದು. ಆಕ್ಚುಲ್ ಜಾಸ್ತಿ ಬೆಡ್ರೂಮ್ಸ್ ಬಾತ್ರೂಮ್ಸ್ ಅಲ್ಲಿ ಈ ತರ ಇಶ್ಯೂಸ್ಗಳು ಬಂದೇ ಬರುತ್ತೆ. ಬಾತ್ರೂಮ್ ಚಿಕ್ಕದಾಗೋಯ್ತು, ಇಲ್ಲ ರೂಮ್ ದೊಡ್ಡದಾಯ್ತು, ಸ್ವಲ್ಪ ಚಿಕ್ಕದ್ ಮಾಡ್ಕೊಂಡು ಈ ತರ ಇರೋದ್ರಿಂದ ಸೊ ಬೇಸ್ ಕೋರ್ಸ್ ಅಲ್ಲಿ ಅಂತ ಒಂದು ಕ್ಲಾರಿಟಿ ಇರುತ್ತೆ. ಸೊ ಆಫ್ಟರ್ ಬಿಲ್ಡಿಂಗ್ ಫುಲ್ ವಾಲ್ ಎಲ್ಲ ರೈಸ್ ಮಾಡಾದ್ಮೇಲೆ ಫೇಸ್ ಮಾಡೋ ಇಶ್ಯೂಗಿಂತ ಸೊ ಸ್ಟಾರ್ಟಿಂಗ್ ಕೋರ್ಸ್ ಎಲ್ಲ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ ನಮಗೆ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಬಾಲ್ಕನಿ ಮಾಡ್ತಿದ್ದಾರೆ, ಆ ಕಡೆ ಎಲ್ಲ ಬೆಡ್ರೂಮ್ ಎಲ್ಲ ಮಾರ್ಕಿಂಗ್ ಆಗಿದೆ ಆಲ್ರೆಡಿ. ಸೊ ಇವಾಗ ಬೆಡ್ರೂಮ್ ಸೈಜ್ ಏನಿದೆ ಅನ್ನೋದು ಕ್ಲೈಂಟ್ ಗೆ ಗೊತ್ತಾಗ್ಬಿಡುತ್ತೆ. ಈ ತರ ಬೇಸ್ ವರ್ಕ್ ಹಾಕದ್ಮೇಲೆನೆ ಕ್ಲೈಂಟ್ ಗೆ ಒಂದು ಐಡಿಯಾ ಸಿಗುತ್ತೆ. ಕ್ಲೈಂಟ್ ಅಪ್ರೂವಲ್ ಬಂದಾದ್ಮೇಲೆ ಮತ್ತೆ ನಾವು ಮುಂದೆ ಕಂಟಿನ್ಯೂ ಮಾಡಕ್ ಹೋಗ್ತೀವಿ. ಓಕೆ, ಅವರು ಅಪ್ರೂವಲ್ ಕೊಡ್ಬೇಕು. ಹೌದು. ಓಕೆ, ಬೇಡ ಅಂದ್ರೆ ತೆಗಿಸ್ಬೋದಾ? ಅರೆ ಸಣ್ಣ ಪುಟ್ಟ ಒಂದು ಸ್ಪೇಸ್ ಅಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡಬಹುದು. ಬಟ್ ಕಂಪ್ಲೀಟ್ ಆಗಿ ಚೇಂಜ್ ಮಾಡಕ್ಕಾಗಲ್ಲ. ಆಕ್ಚುಲಿ ಸ್ಟ್ರಕ್ಚರ್ ಎಲ್ಲ ಬಿಫೋರ್ ಕ್ಯಾಸ್ಟ್ ಆಗಿರೋದ್ರಿಂದ ನಾವು ಕಂಪ್ಲೀಟ್ ಆಗಿ ಚೇಂಜ್ ಮಾಡಕ್ಕಾಗಲ್ಲ. ಬಟ್ ಚೇಂಜಸ್ ಪಾಸಿಬಲ್ ಇದೆ. ಓಕೆ, ಇದು ಯಾವ ಸೈಡ್ ಡೈಮೆನ್ಷನ್ ಎಷ್ಟು ಬರ್ತಾ ಇದೆ ಸರ್? ಈ ಸೈಡ್ ಬಂದು 24-30 ಇದೆ. 24-30 ಈಸ್ಟ್ ಫೇಸಿಂಗ್ ಸೈಟ್ ಚಾಮರಾಜಪೇಟೆಯಲ್ಲಿ ಇರೋದು. ಚಾಮರಾಜಪೇಟೆಯಲ್ಲಿ ಬರ್ತಿದೆ. ಓಕೆ ಸರ್, ಇಲ್ಲ ಏನೇನ್ ಬರ್ತಾ ಇದೆ ಅಂತ ಸದ್ಯಕ್ಕೆ ಈ ಕ್ಲೈಂಟ್ ಅಂದ್ರೆ ಸ್ಪೇಸ್ ಅಲ್ಲಿ ಪೂರ್ತಿ ಸ್ಪೆಸಿಫಿಕೇಶನ್ ಏನ್ ಬರ್ತಾ ಇದೆ? ಈ ಫ್ಲೋರ್ ಅಲ್ಲಿ ಮೇಡಮ್ ಆಕ್ಚುಲಿ ಒಂದು ಕಿಚನ್ ಇದೆ, ಓಪನ್ ಕಿಚನ್ ಇಲ್ಲ, ನಾರ್ಮಲ್ ಕಿಚನ್ ಇದೆ. ಒಂದು ಬೆಡ್ರೂಮ್, ಒಂದು ಬಾತ್ರೂಮ್, ಮತ್ತೆ ಒಂದು ಸ್ಪೇಷಿಯಸ್ ಆಗಿರೋ ಸ್ವಲ್ಪ ಲಿವಿಂಗ್ ಏರಿಯಾ ಇದೆ. ಸ್ಪೇಷಿಯಸ್ ಆಗಿ 20-40 ಲೇನೆ ಲಿಫ್ಟ್ ಕೂಡ ಬರ್ಬೋದಾ? ಬಂದಿದೆ ಮ್ಯಾಮ್. ಆ ಕಡೆ ಪ್ಲಾನ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ, 20-40 ಸೈಟ್ ಅಲ್ಲ, ಸಾರಿ 24-30 ಸೈಟ್ ಅಲ್ಲಿ ಓಕೆ, ಒಂದು ಲಿಫ್ಟ್ ಪ್ರೊವಿಷನ್ ಇದೆ. ಒಂದು ಡೂಪ್ಲೆಕ್ಸ್ ಕೂಡ ಬಿಲ್ಡ್ ಆಗ್ತಿದೆ. ಡೂಪ್ಲೆಕ್ಸ್ ಹೌಸ್ ಆಯ್ತು. ಇದು ಡೂಪ್ಲೆಕ್ಸ್ ಫ್ಲೋರ್. ಓಕೆ, ಡೂಪ್ಲೆಕ್ಸ್ ವಿತ್ ಲಿಫ್ಟ್ ಕೂಡ ಪ್ರೊವೈಡ್ ಇದೆ. ಮತ್ತೆ ಎಷ್ಟು ರೂಮ್ಸ್ ಬರ್ತಾ ಇದೆ ಈ ಬಿಲ್ಡಿಂಗ್ ಅಲ್ಲಿ ಮೇಡಮ್? ಅಂದ್ರೆ ಈ ಫ್ಲೋರ್ ಅಲ್ಲಿ 1 ಬೆಡ್ರೂಮ್ ಇದೆ. ಇದ್ರ ಮೇಲೆ ಡೂಪ್ಲೆಕ್ಸ್ ಸ್ಟಾರ್ಟ್ ಆಗಿರೋದ್ರಿಂದ ಅಲ್ಲಿ 2 ಬೆಡ್ರೂಮ್, ಅದ್ರ ಮೇಲೆ ಒಂದು ಟೆರೆಸ್ ಫ್ಲೋರ್ 1 ಬೆಡ್ರೂಮ್ ಇದೆ. ಇದು ಜಿ ಪ್ಲಸ್ ಎಷ್ಟು ಬರ್ತಾ ಇದೆ? ಮತ್ತೆ ಜಿ ಪ್ಲಸ್ 3.5 ಇದೆ. ಜಿ ಪ್ಲಸ್ 3.5 ಬರ್ತಾ ಇದೆ. ಓಕೆ ಸರ್, ಸ್ವಲ್ಪ ತೋರಿಸ್ತೀರಾ ನಮ್ಮ ವೀಕ್ಷಕರಿಗೆ ಏನೇನ್ ವರ್ಕ್ ನಡೀತಾ ಇದೆ ಅಂತ? ಬನ್ನಿ. ಸೊ ಇಲ್ಲಿ ನಾವು ಟೆಕ್ನಿಕಲ್ ಆಗಿ ಒಂದು ಚೆಕ್ ಲಿಸ್ಟ್ ಅಂತ ಮೇಂಟೈನ್ ಮಾಡೋದಾದ್ರೆ ಸೊ ನಾರ್ಮಲ್ ಬ್ಲಾಕ್ ವರ್ಕ್ ಆಗೇ ಆಗುತ್ತೆ. ನಾರ್ಮಲ್ ಬ್ಲಾಕ್ ವರ್ಕ್ ಅಲ್ಲಿ ಸೊ ಲೈನಿಂಗ್ ನಾವು ಮೇಂಟೈನ್ ಮಾಡ್ಬೇಕಾಗುತ್ತೆ. ಓಕೆ, ಸುಮ್ಮನೆ ಕಾಲಮ್ ಟು ಕಾಲಮ್ ಇಡಿಯೋದಕ್ಕಿಂತ. ಸರ್ ಏನಾದ್ರು ಪ್ರಾಬ್ಲಮ್ಸ್ ಆಗುತ್ತಾ ಇವಾಗ ಲೈನಿಂಗ್ ಮೇಂಟೈನ್ ಮಾಡಕ್ ಆಗಿಲ್ಲ? ಪ್ಲಾಸ್ಟಿಂಗ್ ಟೈಮ್ ಅಲ್ಲಿ ಆಗ್ಲಿ, ಆಫ್ಟರ್ ಪ್ಲಾಸ್ಟಿಂಗ್ ಆಗ್ಲಿ ತುಂಬಾ ಇಶ್ಯೂಸ್ ಕೂಡ ಫೇಸ್ ಮಾಡ್ಬೇಕಾಗುತ್ತೆ. ಇನ್ನು ಪ್ಲಾಸ್ಟಿಂಗ್ ಟೈಮ್ ಅಲ್ಲಿ ರೈಟ್ ಆಂಗಲ್ ಇದೆ. ಸೊ ಈ ಮೂಲೆ ಏನಿದೆ ನಾವು ಆಕ್ಚುಯಲ್ ರೈಟ್ ಆಂಗಲ್ ಅಲ್ಲಿ ಇಟ್ಕೊಬೇಕು. ಅದು ನಾವು ಮೇಂಟೈನ್ ಮಾಡಿಲ್ಲ ಅಂದಾಗ ನೆಕ್ಸ್ಟ್ ಇಂಟೀರಿಯರ್ ವರ್ಕ್ ಅಲ್ಲಾಗ್ಲಿ ಪ್ಲಾಸ್ಟಿಂಗ್ ಟೈಮ್ ಅಲ್ಲಿ ತುಂಬಾ ನಮ್ಗೆ ಇಶ್ಯೂಸ್ ಸ್ಟಾರ್ಟ್ ಆಗ್ತದೆ. ಸೊ ಪ್ಲಾಸ್ಟಿಂಗ್ ಥಿಕ್ನೆಸ್ ಜಾಸ್ತಿ ಹೋಗೋದಾಗ್ಲಿ, ಇಲ್ಲ ಕಮ್ಮಿ ಬರೋದು. ಮತ್ತೆ ನಾವು ಇವಾಗ ಇಂಟೀರಿಯರ್ ವರ್ಕ್ ಅಂದ್ಮೇಲೆ ಎಲ್ಲ ರೈಟ್ ಆಂಗಲ್ ಅಲ್ಲಿ ಆಲ್ಮೋಸ್ಟ್ ಆಗ್ಬಿಡುತ್ತೆ ಮಿಷಿನ್ ಕಟ್ ಆಗಿರೋದ್ರಿಂದ. ಸೊ ಆ ಟೈಮಲ್ಲಿ ತುಂಬಾ ನಮ್ಗೆ ಪ್ರಾಬ್ಲಮ್ಸ್ ರೈಟ್ ಆಗೋದ್ರಿಂದ ಈ ಟೈಮಲ್ಲಿ ನಾವು ರೈಟ್ ಆಂಗಲ್ ಆಗ್ಲಿ, ಲೈನಿಂಗ್ ಆಗ್ಲಿ, ವಾಲ್ದು ಲೆವೆಲ್ ಚೆಕ್ ಮಾಡಿದಾಗ ಅಷ್ಟೆಲ್ಲ ನಾವು ಇಶ್ಯೂ ಫೇಸ್ ಮಾಡೋ ಪರಿಸ್ಥಿತಿ ಇರಲ್ಲ. ಏನಾದ್ರೂ ಸಜೆಸ್ಟ್ ಮಾಡೋದಾದ್ರೆ ಏನ್ ಮಾಡ್ತೀರಾ ಸರಿ? ಏನ್ ಮಾಡಿದ್ರೆ ಬೆಟರ್ ಅಂತ ಮಾಡ್ತೀರಾ ನೀವೇನಾದ್ರೂ ಸಜೆಸ್ಟ್ ಮಾಡೋದಾದ್ರೆ? ಫಸ್ಟ್ ನಾವು ಈ ಫ್ಲೋರ್ ಪ್ಲಾನ್ ಅಲ್ಲಿ ಅಂತ ತಗೊಂಡ್ರೆ ಫಸ್ಟ್ ಕ್ಲಾರಿಟಿ ಇರಲಿ ಕ್ಲೈಂಟ್ಗಳಿಗೆ. ಆದಷ್ಟು ಕ್ಲಾರಿಟಿ ಕೊಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿದಾಗ ಸೊ ಅವ್ರಿಗೆ ಒಂದು ಐಡಿಯಾ ಅವರೇ ಒಂಚೂರು ಟಿಕ್ ಮಾಡ್ತಾ ಒಂದು ಸೆಟ್ ಆಗ್ಬಿಡ್ತಾರೆ, ನಂಗೆ ಇಷ್ಟೇ ಬೇಕು ಅನ್ನೋದ್ರಲ್ಲಿ. ಸೊ ಇಲ್ಲಿ ಬಂದಾಗ ನಮಗೂ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ, ಜಾಸ್ತಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅವ್ರ ತಲೆ ತಿನ್ನೋದು ಈ ತರ ಎಲ್ಲ ಬರಲ್ಲ. ಸೊ ಡ್ರಾಯಿಂಗ್ ಇದೆ, ಡ್ರಾಯಿಂಗ್ ಪ್ರಕಾರ ಇಲ್ಲಿ ವರ್ಕ್ ಆಗ್ತಿದೆ, ಅವ್ರಿಗೆ ಓಕೆನಾ, ಅವ್ರ ಅಪ್ರೋಚ್ ಸಿಕ್ತು ಅಂದ್ರೆ ಫ್ಲೋ ಅಲ್ಲಿ ಕೆಲಸ ಹೋಗ್ಬಿಡುತ್ತೆ. ಇವಾಗ ಜಸ್ಟ್ ಇವಾಗ ಇಲ್ಲಿ ನಡೀತಾ ಇದೆಯಲ್ಲ, ಇದರಿಂದ ಇವಾಗ ನಮ್ ಇವ್ರಿಗೆ ಕೊಡೋದಾದ್ರೆ ನೀವು ಏನ್ ಸಜೆಸ್ಟ್ ಮಾಡ್ತೀರಾ? ಈ ತರ ಮಾಡ್ಬೇಡಿ, ಈ ತರ ಮಾಡಿ ಅಂತ ಏನ್ ಸಜೆಸ್ಟ್ ಮಾಡೋದಾದ್ರೆ ನೀವೇನ್ ಮಾಡ್ತೀರಾ? ಇವಾಗ ಆರ್ಕಿಟೆಕ್ಚರ್ ಕಡೆಯಿಂದ ಏನ್ ಪ್ಲಾನ್ ಬಂದಿರುತ್ತೆ ಅದನ್ನ ಫಾಲೋ ಮಾಡಿ. ಏನೇ ಚೇಂಜಸ್ ಇರೋ ಡ್ರಾಯಿಂಗ್ ಅಲ್ಲಿ ಚೇಂಜಸ್ ಮಾಡ್ಕೊಳ್ಳಿ, ಆಮೇಲೆ ಸೈಟಿಗೆ ತಗೊಬನ್ನಿ ಡ್ರಾಯಿಂಗ್. ಡ್ರಾಯಿಂಗ್ ಅಂದ್ರೆ ಇಲ್ಲಿ ಮಾಡಕ್ಕೂ ಮುಂಚೆನೆ ಔಟ್ಪುಟ್ ಬರಕ್ಕೂ ಮುಂಚೆ ನೀವು ಅಲ್ಲೇ ಚೇಂಜಸ್ ಮಾಡ್ಕೊಂಡ್ರೆ ಇಲ್ಲಿ ಬೆಟರ್ ಅಂತ ನೀವು ಆಪ್ಷನ್ ಕೊಡ್ತೀರಾ. ಆಕ್ಚುಲಿ ಡ್ರಾಯಿಂಗ್ ಅಲ್ಲೂ ನಮ್ಗೆ 100% ನಮ್ಗೆ ಕ್ಲೈಂಟ್ಗಳಿಗೆ ಐಡಿಯಾ ಬಂದ್ಬಿಡುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಆದಷ್ಟು ನಾವು ಅವ್ರಿಗೆ ಕನ್ವಿನ್ಸ್ ಮಾಡೋದು ಅಂತ ಅಲ್ಲ, ಬಟ್ ಅವ್ರಿಗೆ ಒಂದು ಐಡಿಯಾ ಕೊಡ್ಬೇಕು ಡ್ರಾಯಿಂಗ್ ಅಲ್ಲಿ ಏನಿದೆ ಅಂತ. ಅವ್ರಿಗೆ ಒಂದು ಇಮ್ಯಾಜಿನೇಷನ್ ಅಲ್ಲಿ ಒಂದು ಐಡಿಯಾ ಸಿಕ್ಬಿಟ್ರೆ ಇಲ್ಲಿ ಸ್ವಲ್ಪ ನಮಗೆ ಈಸಿ ಆಗುತ್ತೆ.
ನೀವು ನೀಟಾಗಿ ತಗೊಂಡೋಗ್ಬೋದು. ಅವ್ರ ಪ್ರಕಾರ ಅವ್ರ ಕ್ಲೈಂಟ್ ಪ್ರಕಾರ ಡ್ರಾಯಿಂಗ್ ಎಷ್ಟೆಲ್ಲ ಚೇಂಜ್ ಆದ್ರೂ ಪರವಾಗಿಲ್ಲ, ಡ್ರಾಯಿಂಗ್ ಅಲ್ಲಿ ನೀಟಾಗಿ ಬಂತು ಅಂದ್ರೆ ಇಲ್ಲಿ ಸ್ವಲ್ಪ ಕ್ಲಿಯರ್ ಇರುತ್ತೆ ನಮಗೆ ಸೈಟ್ ಅಲ್ಲಿ ಕೆಲಸ ಮಾಡೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಗೆ ಇದರಿಂದ ಒಂದು ಬೇಸಿಕ್ ನಾಲೆಡ್ಜ್ ಗೊತ್ತಾಗಿದೆ ಅಂತ ನಾನು ಅನ್ಕೋತೀನಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದೀನಿ. ಥ್ಯಾಂಕ್ ಯು.